ಮಂಗಳೂರಿಗೆ ಮಂಗಳೂರು ಅನ್ನೋ ಹೆಸರು ಹೇಗೆ ಬಂತು ಅಂತ ನೀವು ತಿಳ್ಕೊಳ್ಳೇಬೇಕು. ಹೆಚ್ಚಿನ ಜನರಿಗೆ ಇದು ಕರಾವಳಿಯ ನಗರ ಅಷ್ಟೇ. ಆದ್ರೆ ಈ ಹೆಸರಿನ ಹಿಂದೆ ಒಂದು ದೇವಿಯ ಕಥೆ ಇದೆ. ಪಶ್ಚಿಮ ಘಟ್ಟದ ಅರಬ್ಬಿ ಸೇರುವ ಈ ಕರಾವಳಿ ಒಂದೇ ಕಾಲದಲ್ಲಿ ಇದ್ದದ್ದಲ್ಲ. ಪುರಾಣಗಳ ಪ್ರಕಾರ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ತನ್ನ ಪರಶುವನ್ನು ಸಮುದ್ರಕ್ಕೆ ಎಸೆತಾನೆ. ಆಗ ಸಮುದ್ರವೇ ಹಿಂಜರಿದು ಈ ಭೂಮಿಯ ಉದಯವಾಗುತ್ತೆ. ಆದರೆ ಪರಶುರಾಮನು ಕೇವಲ ಭೂಮಿಯನ್ನ ಸೃಷ್ಟಿ ಮಾಡಿಲ್ಲ, ಆ ಭೂಮಿಗೆ ಪ್ರತಿಷ್ಠಾಪನೆಯನ್ನೇ ಮಾಡಿದ. ನೇತ್ರಾವತಿ ನದಿ ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ಒಂದು ದೇವಿಯನ್ನ ಸ್ಥಾಪಿಸಿದ. ಅವಳ ಹೆಸರೇ ಮಂಗಳಾದೇವಿ, ಈ ಕರಾವಳಿಯನ್ನ ಕಾಪಾಡುವ ಶಕ್ತಿ. ಹಾಗೆ ಕಾಲ ಕಳೆದಂತೆ ದೇವಸ್ಥಾನ ಕಾಡಿನಲ್ಲಿ ಮುಳುಗಿ ಹೋಯಿತು. ಅವಳ ಪೀಠ ಕಳೆದು ಹೋಯಿತು. ಜನರು ಕೂಡ ಮರೆತರು. ಆದ್ರೆ ದೇವಿ ಅಲ್ಲಿಂದ ಹೋಗಲಿಲ್ಲ. ಶತಮಾನಗಳ ನಂತರ 9ನೇ ಶತಮಾನದಲ್ಲಿ ನೇಪಾಳದಿಂದ ಬಂದ ಮತ್ಯೇಂದ್ರನಾಥ ಮತ್ತು ಗೋರಕ್ಷನಾಥರು ತುಳುನಾಡಿಗೆ ಬರುತ್ತಾರೆ. ಅವರು ಅನುಪ ವಂಶದ ರಾಜ ಕುಂದವರ್ಮನಿಗೆ ಈ ಭೂಮಿಯ ರಹಸ್ಯವನ್ನು ತಿಳಿಸುತ್ತಾರೆ. ಇಲ್ಲೊಂದು ದೇವಿಯ ಪೀಠ ಮಣ್ಣಿನ ಕೆಳಗಡೆ ಇದೆ ಎಂದು. ನಂತರ ಕುಂದವರ್ಮನು ಆ ಜಾಗವನ್ನು ತೋಡಿಸಿದಾಗ ಶಿವಲಿಂಗ ಮತ್ತು ದಾರಪತ್ರದ ಜೊತೆ ಅವಳ ಪೀಠ ಮತ್ತೆ ಹೊರಬಂತು. ಅಲ್ಲೇ ಕುಂದವರ್ಮನು ಒಂದು ಭವ್ಯವಾದ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಅದೇ ಇಂದಿನ ಮಂಗಳಾದೇವಿ ದೇವಸ್ಥಾನ. ಆ ದೇವಿಯ ಹೆಸರೇ ಮಂಗಳೂರು ಆಯಿತು. ಒಂದು ದೇವಿಯ ಹೆಸರಿನಲ್ಲಿ ಹುಟ್ಟಿದ ನಗರ ಅದೇ ನಮ್ಮ ಮಂಗಳೂರು.